ಎಲ್ಲರಿಗೂ ಸ್ವಾಗತ. ಇಂದು ನಾನು ಸ್ವಾಮಿ ವಿವೇಕಾನಂದರ ಜೀವನದ ಘಟನೆಗಳು ಈ ಪುಸ್ತಕದಿಂದ ಒಂದು ಕಥೆಯನ್ನು ಹೇಳುತ್ತಿದ್ದೇನೆ. ಈ ಕಥೆಯನ್ನು ಬರೆದವರು ಡಾಕ್ಟರ್ ವಿ.ಎಚ್. ಮುಲಿಮನಿ. ಕಥೆಯನ್ನು ಪ್ರಾರಂಭ ಮಾಡೋಣ. ಒಂದು ದಿನ ತರಗತಿಯು ನಡೆಯುತ್ತಿತ್ತು. ಬಾಲಕ ನರೇಂದ್ರನು ಅವರ ಗೆಳೆಯರ ಜೊತೆ ಮಾತನಾಡುತ್ತಿದ್ದ. ಶಿಕ್ಷಕರು ಪಾಠ ಮಾಡುತ್ತಿದ್ದರು, ಆದರೆ ಇವರು ಅದನ್ನು ಗಮನಿಸಲಿಲ್ಲ. ಸ್ನೇಹಿತರು ನರೇಂದ್ರನು ಹೇಳುತ್ತಿರುವ ಕಥೆಯನ್ನು ಕೇಳಿಸಿಕೊಳ್ಳುತ್ತಿದ್ದರು. ಶಿಕ್ಷಕರು ಇದನ್ನು ಗಮನಿಸಿ ತುಂಬಾ ಕೋಪಗೊಂಡರು. ಶಿಕ್ಷಕರು ನರೇಂದ್ರನ ಗೆಳೆಯರಿಗೆ ಪ್ರಶ್ನೆಯನ್ನು ಕೇಳಿದರು. ನರೇಂದ್ರನ ಗೆಳೆಯರಿಗೆ ಉತ್ತರಿಸಲು ಅಸಾಧ್ಯವಾಯಿತು. ಆದರೆ ನರೇಂದ್ರ ಒಂದೇ ಸಮಯದಲ್ಲಿ 2 ವಿಷಯವನ್ನು ಕೇಳಿಸಿಕೊಳ್ಳುವ ಶಕ್ತಿ ಇತ್ತು. ಶಿಕ್ಷಕರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ನರೇಂದ್ರನು ಉತ್ತರಿಸಿದನು. ಶಿಕ್ಷಕರು ಆವಾಗ ಮಾತನಾಡುತ್ತಿದ್ದವರು ಯಾರು? ಎಲ್ಲರ ಕೈ ನರೇಂದ್ರನ ಮೇಲೆ ಹೋಯಿತು. ಆದರೆ ನರೇಂದ್ರನು ಸರಿಯಾಗಿ ಉತ್ತರ ನೀಡಿದ್ದರಿಂದ ಶಿಕ್ಷಕರು ನರೇಂದ್ರ ಮಾತನಾಡಿಲ್ಲ ಎಂದರು. ಶಿಕ್ಷಕರು ನರೇಂದ್ರನ ಸ್ನೇಹಿತರಿಗೆ ಬೆಂಚಿನ ಮೇಲೆ ನಿಂತುಕೋ ಎಂದರು. ತಕ್ಷಣ ನರೇಂದ್ರ ಬೆಂಚಿನ ಮೇಲೆ ನಿಂತುಕೊಂಡ. ಇದನ್ನು ಕಂಡ ಶಿಕ್ಷಕರು ಆಶ್ಚರ್ಯಗೊಂಡರು. ನಿನಗೆ ಶಿಕ್ಷೆ ಇಲ್ಲ, ನೀನು ಕುಳಿತುಕೋ ಎಂದರು ಶಿಕ್ಷಕರು. ಆಗ ಬಾಲಕ ನರೇಂದ್ರನು ವಿನಿಮಯದಿಂದ ಹೇಳಿದನು, ನನ್ನ ಸ್ನೇಹಿತರ ಜೊತೆ ಮಾತನಾಡಿದ್ದು ನಾನೇ ಗುರುಗಳೇ, ಆದ್ದರಿಂದ ನನಗೂ ಈ ಶಿಕ್ಷೆ ಸಿಗಲೇಬೇಕು. ನರೇಂದ್ರನ ಪ್ರಾಮಾಣಿಕತೆಯನ್ನು ಕಂಡು ಶಿಕ್ಷಕರು ಬೆರಗಾದರು. ಅವನ ಧೈರ್ಯ, ಶಕ್ತಿ ಎಲ್ಲವನ್ನು ಮೆಚ್ಚಿದರು. ಈ ಕಥೆಯ ನೀತಿ ನಾವು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಇರಬೇಕು. ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.